ಗಂಗಾಗೆ ಅಮ್ಮ ಆಗಿದ್ದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ತುಳಸಿ. ನಾನು ನಂಬರ್ 1 ಬಿಸ್ನೆಸ್ ವುಮೆನ್ ಅಲ್ಲ, ನಂಬರ್ 1 ತಾಯಿ ಅನ್ನೋ ಹೆಮ್ಮೆ ಇದೆ ನನಗೆ. ಅಂಥ ಮಗಳನ್ನ ಹೇಗಾದರೂ ಕಾಪಾಡ್ಕೋಬೇಕು. ಆದರೆ ನಾನೇನು ಮಾಡೋದು ತುಳಸಿ? ಈ ಕಾರ್ಯ ನಿಲ್ಲಿಸಿ ಅಂತ ಆ ಮನೆಯವ್ರಿಗೂ ಹೇಳಿದೆ. ಅವರು ಬೇರೆ ಏನೋ ಅರ್ಥ ಮಾಡ್ಕೊಂಡ್ರು. ನಿತ್ಯ ಸತ್ತು ಹೋಗಿದ್ರಿಂದ ಅವಳಿಂದ ಈ ತಲೆಮಾರ್ಗಿರೋ ಶಾಪ ಕಳೀತು ಅಂತ ಅನ್ಕೊಂಡಿದ್ದಾರೆ. ಶಾಪದ ಬಗ್ಗೆ ಜೈಗೆ ಹೇಳಕ್ಕಾಗಲ್ಲ. ಹೇಳಿ ತನ್ನ ಕುಟುಂಬನೇ ಜೈ ಹೇಟ್ ಮಾಡೋ ಹಾಗೆ ಮಾಡೋಕ್ಕಾಗಲ್ಲ. ಜೈ ಜೊತೆ ಇದ್ರೆ ಶಾಪ ಸಿಗತ್ತೆ ಅಂತ ಗಂಗಾಗೂ ಹೇಳೋಕ್ಕಾಗಲ್ಲ. ಗೊತ್ತಿಲ್ಲದೆ ಗಂಗಾನ ಶಾಪಕ್ಕೆ ಬಲಿ ಕೊಡಕ್ ನೋಡ್ದೆ. ಗೊತ್ತಿದ್ದು ಶಾಪದಿಂದ ಗಂಗಾನ ಕಾಪಾಡೋಕ್ಕಾಗ್ತಿಲ್ಲ. ನನ್ನ ಕ್ಷಮಿಸು ತುಳಸಿ, ನನ್ನ ಕ್ಷಮಿಸು. ಒಂಬತ್ತು ತಿಂಗಳು ಗಂಗಾನ ಹೊತ್ತು ನನ್ನ ಭಾರನ, 20 ವರ್ಷ ಗಂಗಾನ ಬೆಳೆಸಿರೋ ನಿನ್ನ ಋಣನ ಕಾಪಾಡು ಅಂತ ಆ ಭಗವಂತನನ್ನ ಬೇಡ್ಕೊಳ್ಳೋದು ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಸೋತೋದೆ. ಮಾಮ್, ಏನೋ ನ್ಯೂಸ್ ಬಂದಿದೆ ಅನ್ಸುತ್ತೆ. ಆ ನ್ಯೂಸ್ ನನ್ನ ತನಕನೂ ಬಂತು. ಜೈ ಗಂಗಾಗೆ ಇವತ್ತೇ ಫಸ್ಟ್ ನೈಟ್ ಅಂತೆ. ಟೆಂಪಲ್ ಅಲ್ಲಿ ಮುಹೂರ್ತ ಇಡಿಸ್ತಾರಂತೆ. ಈ ಸಲ ಹೇಗ್ ತಡಿಬೇಕು ಅಂದ್ಕೊಂಡೆ ಮಾಮ್. ಏನ್ ಪ್ಲಾನ್ ಮಾಡಿದೆ? ಹಾಲಲ್ಲಿ ಮತ್ತಿನ ಔಷಧಿ ಏನಾದ್ರೂ ಆಗ್ತೀಯಾ? ಇಲ್ಲ ಗಂಗಾನೇನಾದ್ರೂ ಕಿಡ್ನಾಪ್ ಮಾಡಿಸ್ತೀಯಾ? ಜೈನ ಅರೆಸ್ಟ್ ಮಾಡಿಸ್ತೀಯಾ? ಇಲ್ಲ ಆ ಫ್ಯಾಮಿಲಿಯಲ್ಲಿ ಯಾರನ್ನಾದ್ರೂ ಮರ್ಡರ್ ಮಾಡಿಸ್ತಿದ್ಯಾ? ಹೌ ಮಾಮ್, ಫಸ್ಟ್ ನೈಟ್ನ ಹೇಗ್ ಸ್ಟಾಪ್ ಮಾಡ್ತೀಯಾ? ಟೆಲ್ ಮಿ ಮಾಮ್. ನಾನು ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿಲ್ಲ ನಿತ್ಯ. ವಾಟ್? ನಿಜನಾ? ಯಾವ್ದು ಹೇಗಾಗಬೇಕು ಅಂತ ಬರ್ತಿದ್ಯೋ ಅದು ಹಾಗೆ ಆಗುತ್ತೆ. ಪ್ಲೇ ಬಟನ್, ಸ್ಟಾಪ್ ಬಟನ್ ಎರಡೂ ದೇವ್ರ ಕೈಯಲ್ಲಿರೋ ರಿಮೋಟಲ್ಲಿದೆ. ಓ, ನೈಸ್ ಫಿಲಾಸಫಿ. ಏನೇ ನಿತ್ಯ ನೀನು ಹೇಳ್ತಿರೋದು? ಈ ಸಾರಿ ನಡೀತಿರೋ ಫಸ್ಟ್ ನೈಟ್ನ ಆಂಟಿ ನಿಲ್ಸಲ್ಲ ಅಂತ ಹೇಳಿದ್ರಾ? ಎಸ್, ಮಾಮ್ಗೆ ಬೇಸತ್ತು ಹೋಗಿದೆ. ವೇದ ಅಂತ ಮಾತಾಡ್ತಿದ್ದಾಳೆ. ಅಂದ್ರೆ ಈ ಸಾರಿ ಫಸ್ಟ್ ನೈಟ್ ನಡೆಯತ್ತಾ? ನಡೆಯತ್ತೆ. ಗಂಗಾ ಜೈ ಫಸ್ಟ್ ನೈಟ್ಗೆ ಮಾಮೇ ಪ್ರಾಬ್ಲಮ್. ಅವಳು ಕೇರ್ ಮಾಡ್ತಾ ಇಲ್ಲ. ತುಳಸಿ ತಡಿಯಲ್ಲ. ಫಸ್ಟ್ ನೈಟ್ ನಡೆಯೋದು ಆ ಫ್ಯಾಮಿಲಿಯಲ್ಲಿ ಎಲ್ರಿಗೂ ಇಷ್ಟನೇ. ಆ ಚಂದ್ರಿಕಾ ಕೃಷ್ಣ ಬಿಟ್ರೆ. ಹೌದು, ಅವ್ರಿದಾರಲ್ವಾ? ಅವ್ರ ಮಗಳ ಜಾಗ ಗಂಗಾ ಬಂದಿದ್ದಾಳೆ ಅಂದ್ರೆ ಅವ್ರು ತಡಿಯೋಕ್ ಟ್ರೈ ಮಾಡ್ತಾರಲ್ವಾ? ಮಾಡ್ತಾರೆ, ಆದ್ರೆ ಅವ್ರನ್ನ ನಾನ್ ನೋಡ್ಕೋತೀನಿ. ಏನ್ ಮಾಡ್ತೀಯಾ? ಒಂದ್ ನಂಬರ್ ಹೇಳ್ತೀನಿ, ನಿನ್ ಫೋನಿಂದ ಡಯಲ್ ಮಾಡ್ಕೊಡು. ಹಲೋ ಹಲೋ, ಯಾರು? ನಾನು ಯಾರು ಅನ್ನೋದು ನಿಮಗ್ ಬೇಡ. ಇವತ್ತು ನಡೆಯೋ ನಿಮ್ ಸೋದರಳೇನ್ ಫಸ್ಟ್ ನೈಟ್ನ ನೀವು ತಡಿಬೇಕು ಅಂದ್ಕೊಂಡ್ರೆ ಈಗಲೇ ಅಮ್ಮನವ್ರ ಗುಡಿಗೆ ಹೋಗಿ.
ಹಲೋ, ಯಾರು ನೀವು? ನಾನು ಫಸ್ಟ್ ನೈಟ್ ತಡೆಯೋ ವಿಷಯ ನಿಮ್ಗೆ ಹೇಗೆ ಗೊತ್ತು? ನನ್ನ ಪಾಸ್ಪೋರ್ಟ್ ಸೈಜ್ ಫೋಟೋ, ವೋಟರ್ ID, ಆಧಾರ್ ಕಾರ್ಡ್, ಹೌಸ್ ಅಡ್ರೆಸ್ ಕೊಡ್ಬೇಕಾ? ನಿಮ್ಗೆ ಫಸ್ಟ್ ನೈಟ್ ನಿಲ್ಲೋದು ಬೇಕಾ ಇಲ್ಲ ನನ್ನ ಡೀಟೇಲ್ಸ್ ಬೇಕಾ? ಈಗಲೇ ಆ ಟೆಂಪಲ್ಗೆ ಹೋಗಿ ಎಲ್ಲ ವಿಷಯ ಗೊತ್ತಾಗತ್ತೆ. ಯಾರಿವಳು? ನನ್ನ ಕಾಲ್ ಮಾಡಿ ನನ್ನ ಪ್ಲಾನ್ ಬಗ್ಗೆನೇ ಹೇಳ್ತಿದ್ದಾಳಲ್ಲ. ನಾನು ದಾರಿ ತಪ್ಪಿಸೋದಕ್ಕೆ ಅಂತ ಗಂಗಾ ಈ ರೀತಿ ಏನಾದರೂ ಮಾಡ್ಬಿಟ್ಲಾ? ಅವಳು ಹೀಗೆ ಒಗಟಾಗಿ ಮಾತಾಡಲ್ಲ. ಮತ್ತೆ ಯಾರು ಮಾಡಿದ್ದು? ನಿತ್ಯ ಮಾಡಿದಾಳ? ಯಾರು ಮಾಡಿದ್ರೆ ಏನು, ಶೋಭನ ನಿಲ್ಲಿಸ್ಬೇಕು ಅಷ್ಟೆ. ಈಗಲೇ ಅಮ್ಮನವ್ರ ಗುಡಿಗೆ ಹೋಗ್ತೀನಿ. ಅವ್ರನ್ನ ಅಲ್ಲಿಗೆ ಯಾಕೆ ಹೋಗೋಕೆ ಹೇಳ್ದೆ ನಿತ್ಯ? ಅಲ್ಲೇ ಫಸ್ಟ್ ನೈಟ್ಗೆ ಮುಹೂರ್ತ ಇಡೋದು ಶಾಪದ ಬಗ್ಗೆ, ಸಾವಿನ ಬಗ್ಗೆ ರಹಸ್ಯ ಗೊತ್ತಿರೋ ಆ ಊರಿನ ಶಾಸ್ತ್ರಿ. ಶಾಸ್ತ್ರಿಗಳೇ, ನನ್ನ ಮೊಮ್ಮಗನ ಮದುವೆ ಆಗಿ ಇಷ್ಟು ದಿನ ಆದರೂ ಕೂಡ ಏನೇನೋ ಕಾರಣಗಳಿಂದ ಅವ್ರಿಗೆ ಶೋಭನೇ ಆಗಿಲ್ಲ. ನಿನ್ನೆ ಶ್ರೀರಾಮನವಮಿ ದಿನ ಅವ್ರ ಮನಸ್ಸುಗಳು ಒಂದಾಯಿತು. ಅವರು ಮೊದಲನೇ ರಾತ್ರಿಗೆ ನಿಮ್ಮ ಕೈಯಿಂದಾನೇ ಮೂರ್ತ ಇಡಿಸ್ಬೇಕು ಅನ್ನೋ ಆಸೆಯಿಂದ ನಾವಿಲ್ಲಿಗೆ ಬಂದ್ವಿ. ಮೊದಲಿಂದನೂ ನಮ್ಮ ಕುಟುಂಬಕ್ಕೆ ಹಿತೈಷಿಗಳು ನೀವು. ಒಂದು ಶುಭ ಮುಹೂರ್ತನ ನೀವೇ ನಿರ್ಧಾರ ಮಾಡಿದ್ರೆ ಆ ಮುಹೂರ್ತಕ್ಕೆ ಅವ್ರ ಶೋಭನನ ನಡೆಸ್ತೀವಿ. ಖಂಡಿತ ನಮ್ಮ ಹುಡುಗನ ಹೆಸರು ಸೂರ್ಯವಂಶದ ಜೈಸೂರ್ಯ. ಹುಡುಗಿ ಹೆಸರೇನಂದ್ರಿ? ಅಲಮೇಲು ಗಂಗಾ. ಅಲಮೇಲು ಗಂಗಾ. ಓಂಕಾರಂ ಸಕಲ ಕಲಾ ಶ್ರೀಕಾರಂ ಚತುರ್ವೇದ ಸಾಕಾರಂ ಚೈತನ್ಯ ಸುಧಾಪೂರಂ ಜ್ಞಾನ ಕಮಲಕಾಸಾರಂ ಧ್ಯಾನ ಪರಿಮಳಾಸಾರಂ ಮಧುರ ಭಕ್ತಿ ಸಿಂಧೂರಂ ಮಹಾಭಕ್ತ ಮಂದಾರಂ ಭವಬೇರಿ ಭಾಂಕಾರಂ ಹೃದಯ ಶಂಕ ಹೂಂಕಾರಂ ಧರ್ಮಧನುಷ್ಠಂಕಾರಂ ಜಗದ್ವಿಜಯ ಶಂಕಾರಂ ಅದ್ವೈತ ಪ್ರಾಕಾರಂ ಭಜೆ. ಏನಾಯ್ತು ಶಾಸ್ತ್ರಿಗಳೇ? ಏನಾದರೂ ಸಮಸ್ಯೆನ ಶಾಸ್ತ್ರಿಗಳೇ? ಓಂಕಾರಂ ನಿತ್ಯ ನಿಜವಾಗ್ಲೂ ಬದುಕಿಲ್ವಾ? ಅದ್ವೈತ ಯಾಕೆ ಹಾಗೆ ಕೇಳ್ತಿದ್ದೀರಾ ಶಾಸ್ತ್ರಿಗಳೇ? ಅಲ್ಲಿರೋ ಅಗ್ನಿಜ್ವಾಲೆ ಜೋರಾಗಿ ಉರಿತಿದೆ. ಮುಂದಾಗೋ ಯಾವುದೋ ಕೇಡಿಗೆ ಸಂಕೇತ ಕೊಡ್ತಿದೆ. ನಿಜ ಹೇಳಿ, ಈ ತಲೆಮಾರಲ್ಲಿ ನಿಮ್ಮ ಮೊದಲನೇ ಸೊಸೆ ಸತ್ತಿದ್ದಾಳ?
ನಿಮ್ಮ ಹತ್ರ ಮುಚ್ಚಿಡೋದೇನಿದೆ ಶಾಸ್ತ್ರಿಗಳೇ? ನಿತ್ಯ ಸತ್ತೋದ್ಲು ಅಂತ ಸ್ವತಃ ಅವಳು ಹೆತ್ತ ತಾಯಿನೇ ಹೇಳಿದಾಳೆ. ನಮ್ಮನೆ ಸೊಸೆಯಾಗಿ ನಿತ್ಯಾಗೆ ಜೈ ಕೈಯಿಂದನೇ ಉತ್ತರ ಕ್ರಿಯೆ ಮಾಡಿಸಿದ್ದೀವಿ. ನೀವು ಹೇಳ್ದಾಗೇನೆ ನಿತ್ಯ ಅಸ್ಥಿನ ಜೈ ಕೈಲಿ ಗಂಗೆಗೆ ಬಿಡಿಸಿದ್ದೀವಿ. ನಿತ್ಯ ನಮ್ಮನೆ ಶಾಪದಿಂದನೇ ಸತ್ತಿದ್ದಾಳೆ ಅನ್ನೋದಕ್ಕೆ ಯಾವ ಸಂದೇಹನೂ ಇಲ್ಲ. ಶಾಪನ? ಹೌದು ಶಾಸ್ತ್ರಿಗಳೇ, ನಿತ್ಯ ಶಾಪದಿಂದಾನೇ ಸತ್ತಿದ್ದು. ನೋಡಿ, 100 ವರ್ಷದ ಹಿಂದೆ ನಮ್ಮ ಕುಟುಂಬದವರು ನಿಮ್ಮ ವಂಶಕ್ಕೆ ಕೊಟ್ಟ ಶಾಪದ ಕಾರಣಕ್ಕೆ ನಿಮ್ಮ 4 ತಲೆಮಾರಿನ ಸೊಸೆಯರು ಪ್ರಾಣ ಬಿಟ್ಟಿದ್ದಾರೆ. ನಿಮ್ಮನೆ ಮೊದಲನೇ ಸೊಸೆಯಾಗಿರೋ ನಿತ್ಯ ಸತ್ತಿದ್ದಾಳೆ ಅಂತಿದ್ದೀರಾ. ಇದು ಸತ್ಯ ಅಂತ ನಾನು ಕೂಡ ನಂಬ್ತೀನಿ. ಇದು ಸುಳ್ಳಾದರೆ ಮಾತ್ರ ಮತ್ತಾಗೋ ಪ್ರಾಣ ನಷ್ಟಕ್ಕೆ ನೀವು ಖಂಡಿತ ಸಿದ್ಧವಾಗಿರಬೇಕು. ಯಾಕಂದರೆ ಅವರು ಒಂದಾದ ತಕ್ಷಣ ಶಾಪ ಹುಡುಗಿನ ಬೇಟೆಯಾಡತ್ತೆ. ಹಾಗೇನು ಇಲ್ಲ ಶಾಸ್ತ್ರಿಗಳೇ, ನಿತ್ಯ ಸತ್ತೋಗಿದ್ದಾಳೆ, ಇದು ನಿಜ. ನಮ್ ಜೈ ನಿತ್ಯ ಅಸ್ಥಿಕನ ಟೆಸ್ಟ್ ಮಾಡಿಸ್ ನೋಡ್ದ, ಅದು ನಿತ್ಯಂದು ಅಂತ ಗೊತ್ತಾಗಿದೆ. ನೀವು ಧೈರ್ಯವಾಗಿ ಮುಹೂರ್ತ ಇಡ್ಬೋದು. ಒಳ್ಳೆ ಮುಹೂರ್ತ ನೋಡಿ. ಸರಿನಮ್ಮ. ಅವರಿಬ್ಬರ ಜಾತಕದ ಪ್ರಕಾರ ಇವತ್ತು ರಾತ್ರಿ 9:32 ಶುಭ ಮುಹೂರ್ತ ಇದೆ. ಸಂತೋಷ ಶಾಸ್ತ್ರಿಗಳೇ, ಅದೇ ಮುಹೂರ್ತ ಕಾಯಂ ಮಾಡ್ಕೋತೀವಿ. ಒಳ್ಳೆಯದಾಗಲಿ. ಅಂದ್ರೆ ನಮ್ಮ ಕುಟುಂಬಕ್ಕೆ ತಲೆಮಾರಿನಿಂದ ಶಾಪ ಇದ್ಯಾ? ಅದಕ್ಕೆ ಅದಕ್ಕೂ ಮೊದಲಿನ ಸೊಸೆ ಅಂದ್ರೆಲ್ರು ಶಾಪದಿಂದನೇ ಸತ್ರ. ಅದಕ್ಕೇನಾ ಸ್ವಪ್ನನ ಜೈಗೆ ಮದ್ವೆ ಮಾಡೋಕೆ ನಮ್ಮ ಅಜ್ಜಿ ಬೇಡ ಅಂದ್ರು. ಈಗ ಶಾಪದಿಂದ ನಿತ್ಯ ಸತ್ತಿದ್ದಾಳೆ ಅಂತ ಗಂಗಾನ ಸೊಸೆಯಾಗಿ ಅದಕ್ಕೆ ಒಪ್ಕೊಂಡ್ರಾ? ಜೈ ಗಂಗಾ ಒಂದಾದ್ರೆ ಶಾಪದಿಂದ ಗಂಗಾ ಸಾಯ್ತಾಳೆ. ಇಷ್ಟು ರಹಸ್ಯ ಇದೆ ಅಂದ್ರೆ ಈಗ ನಿತ್ಯ ಬದುಕೆ ಇರೋದ್ರಿಂದ ಗಂಗಾ ನಮ್ ಜೈಸಾರು ಶೋಭನಕ್ಕೆ ಮದುಮಗ ಆಗಿದ್ದಾರೆ. ಆ ಶುಭ ಮುಹೂರ್ತ ಇವತ್ತು ಬಂದಿ.
ಇವರೊಬ್ರು ಒಳಗೆ ಹೆಂಡತಿ ಹೆರಿಗೆ ನೋವಲ್ಲಿದ್ರೆ ಹೊರಗೆ ಗಂಡ ಒದ್ದಾಡೋ ಹಾಗೆ ಶೋಭನಕ್ಕೂ ಮೊದಲೇ ಟೆನ್ಷನ್ ಇವ್ರಿಗೆ. ಏನಾಯ್ತು ಸರ್? ಟೆನ್ಷನ್ ಆಗ್ತಿದೆ ನಾಣಿ. ಅನ್ಕೊಂಡಿದ್ದೆ. ನಿಮ್ ಟೆನ್ಷನ್ ಕಡಿಮೆ ಆಗಕ್ಕೆ ಒಂದು ಗುಡ್ ನ್ಯೂಸ್ ಹೇಳ ಸರ್. ಈಗಷ್ಟೇ ಜನಾರ್ದನ್ ಸರ್ ಫೋನ್ ಮಾಡಿ ಅರೇಂಜ್ ಮಾಡು ಅಂತ ಹೇಳಿದ್ರು. ಇವತ್ತು ರಾತ್ರಿ 9:32 ಅದ್ಭುತವಾದ ಮುಹೂರ್ತ ಇದೆಯಂತೆ. ಆ ಶುಭ ಮುಹೂರ್ತದಲ್ಲಿ ನಿಮ್ಮ ಫಸ್ಟ್ ನೈಟ್ ಆಗೋಗುತ್ತೆ. ಆಗಲ್ಲ, ನನ್ ಚಂದ್ರಿಕಾ ನಾನ್ ಸೇರಿ ಹಾಳು ಮಾಡ್ತೀವಿ. ಈಗ ಟೆನ್ಷನ್ ಕಡಿಮೆ ಆಯ್ತಾ ಸರ್? ರಿಲ್ಯಾಕ್ಸ್ ಆದ್ರ? ಇಲ್ಲ ನಾಣಿ, ನಿಜವಾದ ಟೆನ್ಷನ್ ಈಗ ಶುರುವಾಯ್ತು. ಟೈಮ್ ಹೇಳಿದ್ಮೇಲೂ ಕೂಡ ಟೆನ್ಷನ್ ಕಡಿಮೆ ಆಗ್ಲಿಲ್ಲ ಅಂದ್ರೆ ಹೇಗೆ ಸರ್? ಆ ಟೈಮಿಗೆ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ನು. ಆ ಟೆನ್ಷನ್ನ ಎಕ್ಸ್ಟೆನ್ಷನ್ ಮಾಡ್ಕೋ ಜೈ, ಯಾಕಂದ್ರೆ ಅದು ಸ್ಟಾಪ್ ಆಗುತ್ತೆ. ಯಾಕೆ ಸರ್ ಟೆನ್ಷನ್? 6 o'clock ಸ್ನಾನ ಮಾಡೋದು, 7 o'clock ಪೂಜೆ ಮಾಡೋದು, 8 o'clock ಊಟ ಮಾಡೋದು, 9 o'clock ವರೆಗೂ ಎಲ್ಲರ ಜೊತೆ ಆರಾಮಾಗಿ ಕಳಿಯೋದು, 9 o'clock ಮೇಲೆ ರೂಮ್ಗೆ ಹೋಗೋದು, 9:32 ನಿಲ್ಸು ನಾಣಿ, ಇದೇನಾದ್ರೂ ನಮ್ಮ ಆಫೀಸ್ ಪ್ರೋಗ್ರಾಮಾ? ಟೈಮ್ ಟು ಟೈಮ್ ಹೇಳ್ತೀಯಲ್ಲ ಸರ್. ಆಫೀಸ್ ಪ್ರೋಗ್ರಾಮ್ ಸ್ವಲ್ಪ ಅಲ್ಲಿ ಇಲ್ಲಿ ಆದ್ರೂ ಪರವಾಗಿಲ್ಲ, ಇದು ಪರ್ಸನಲ್ ಪ್ರೋಗ್ರಾಮ್ ಸರ್. ಚಿಕ್ಕ ತಪ್ಪು ಕೂಡ ಆಗ್ಬಾರ್ದು, 1 ನಿಮಿಷ ಲೇಟ್ ಕೂಡ ಆಗ್ಬಾರ್ದು. ನಿನ್ ತಲೆ ದೊಡ್ಡ ತಪ್ಪೇ ಆಗತ್ತೆ. ಮತ್ತೆ ಏನಾದ್ರೂ ಆಗುತ್ತೇನೋ ಭಯ ನಾಣಿ. ಇಷ್ಟು ದಿನ ಎಷ್ಟು ಸಲ ನಮ್ ಫಸ್ಟ್ ನೈಟ್ ಅನ್ಕೊಂಡ್ರು ನಾನು ಹಣೆಯಲ್ಲಿ ಅದನ್ನ ಬರ್ದೇ ಇಲ್ಲ ಅನ್ಸುತ್ತೆ. ಈ ಸಲ ಕೂಡ ನಡೆಯಲ್ಲ. ಈ ಸಲ ಖಂಡಿತ ನಡೆಯುತ್ತೆ ರೀ. ಕೇಳಿಸ್ಕೊಂಡ್ರೆ ಸರ್, ಮೇಡಮು ಹೇಳ್ಬಿಟ್ರು ನಡ್ದೆ ನಡೆಯುತ್ತೆ. ಇದಕ್ಕೂ ಮೊದಲು ಹೇಳಿದ್ಲು ನಡೀತಾ. ಏನ್ರಿ ನಿಮ್ ಭಯ? ಯಾಕೆ ನಡೆಯಲ್ಲ ಅನ್ಕೋತಾ ಇದ್ದೀರಾ? ಏನೋ ಗೊತ್ತಿಲ್ಲ, ಭಯ ಮಾತ್ರ ಆಗ್ತಿದೆ. ಅಷ್ಟಾದ್ರೂ ಭಯ ಇರ್ಬೇಕು. ನಿಮ್ ಭಯ ಓಡಿಸೋ ಮಂತ್ರ ನನ್ನ ಹತ್ರ ಇದೆ. ನಾನ್ಯಾವ್ರೆ ಒಂದ್ಸಲ ಗೋಡೆ ಕಡೆ ನೋಡಿ. ಆಯ್ತು ಮೇಡಮ್. ಏನಿದೆ ಅಲ್ಲಿ? ಅಲ್ಲೇನು ಇಲ್ಲ ಮೇಡಮ್. ಹಾಗಾದ್ರೆ ಈ ಗೋಡೆ ಕಡೆ ನೋಡಿ. ಅಯ್ಯ, ಅಲ್ಲೂ ಏನು ಇಲ್ಲ ಮೇಡಮ್. ಈ ಗೋಡೆ ಮೇಲ್ ಕೂಡ ಏನು ಇಲ್ಲ. ಹಾಗಾದ್ರೆ ಒಂದ್ಸಲ ಮೇಲ್ ನೋಡಿ. ಮೇಲ್ ಕೂಡ ಏನು ಬಿಟ್ರಿ, ಅವ್ರು ನೋಡ್ತಿದ್ದಾರೆ. ನಾಣಿ ಸರ್, ಒಂದ್ಸಲ ಕೆಳಗ್ ನೋಡು. ಹೀಗ್ ದಿಕ್ ತೋರ್ಸೋ ಬದ್ಲು ಪಕ್ಕಕ್ಕೆ ಹೋಗು ಅನ್ಬಹುದಲ್ಲ. ಸರ್, ನಾನೊಂದು ಕೆಲಸ ಮಾಡ್ಲಾ? ಹೊರಗಡೆ ಹೋಗಿ ನೋಡ್ಕೊಂಡು ಬರ್ಲಾ? ದಟ್ಸ್ ಬೆಟರ್. ಬೇಕಾಗಿಲ್ಲ ನಾಣಿ ಅವ್ರೆ, ನಿಮ್ ಸರ್ಗೆ ಭಯ ಹೋಯ್ತು. ಯಾಕೆ ಹೋಗಲ್ಲ? ನೀವು ಅಷ್ಟು ಟಾನಿಕ್ ಕೊಟ್ರೆ. ಸರ್, ಇವತ್ತು ಏರ್ಪಾಟ್ ನಾನೇ ಮಾಡ್ತೀನಿ. ಇವತ್ತಿನ ದಿನನ ನೀವು ಲೈಫಲ್ಲಿ ಮರಿಬಾರ್ದಂಗ್ ಮಾಡ್ತೀನಿ. ಹೇಗ್ ಮಾಡ್ತೀಯೋ? ನಾನಿದ್ದಾಗ ಹೇಗ್ ಮಾಡಕ್ ಬಿಡ್ತೀನಿ? ಇದು ನನ್ನ ಹೆಂಡತಿ ಅಂದ್ರೆ. ನಾನಿದ್ದಾಗ ಯಾರ್ ಶೋಭನ ಆದ್ರೂ ಹೇಗ್ ನಡೆಯೋದಕ್ ಬಿಟ್ಬಿಡ್ತೀನಿ? ನಾನ್ ಬಿಡೋದಿಲ್ಲ. ದಟ್ ಈಸ್ ಚಂದ್ರಿಕಾ. ಸವಾಲಿಗೆ ಸವಾಲ್, ಓಪನ್ ಚಾಲೆಂಜ್ ಮಾಡ್ತಿದ್ದಾಳೆ. ಜೈ ಸೋದರತೆ ನಾನಿರುವಾಗ ಅವ್ರ ಶೋಭನದ ಏರ್ಪಾಡ್ ನೀನ್ ಹೇಗ್ ಮಾಡ್ತೀಯಾ? ನಾನೇ ಮಾಡ್ತೀನಿ. ನನ್ ಸೋದರಳಿಯನ್ ಶೋಭನದ ಏರ್ಪಾಡು ನಾನೇ ಸ್ವತಃ ಹತ್ರ ಇದ್ದು ಜೋರಾಗಿ ಮಾಡ್ತೀನಿ. ಇವ್ರ ಮದ್ವೆ ನನ್ ಕೈಲೇ ಆಗಿದ್ದು, ಈ ಶೋಭನ ಕೂಡ ನಾನೇ ಮಾಡ್ಸೋದು. ಹೀಗ್ ರಿವರ್ಸ್ ಹೊಡೆದ್ಲಲ್ಲ, ಚಂದ್ರಿಕಾಗೆ ಬುದ್ಧಿ ಕಳೆದು ಹೋಯ್ತಾ? ನೀವ್ ಮಾಡ್ತೀರಾ ಚಿಕ್ಕಮ್ಮ? ನಂಬು ಅಂತೀರಾ? ನೀನೇ ನೋಡ್ತೀಯಲ್ಲ, ನಿನ್ನ ನಾನೇ ರೆಡಿ ಮಾಡ್ತೀನಿ, ಜೈನ ನನ್ ಗಂಡ ರೆಡಿ ಮಾಡ್ತಾರೆ. ನಾವಿಬ್ರು ಸೇರಿ ನಿಮ್ ರೂಮ್ ನ ಡೆಕೋರೇಟ್ ಮಾಡ್ತೀವಿ. ಥ್ಯಾಂಕ್ಸ್ ಅತ್ತೆ, ತುಂಬಾ ಖುಷಿ ಆಯ್ತು. ನಿಮ್ ಸಂತೋಷನೇ ನಮ್ ಸಂತೋಷ ಜೈ.
ಗಂಗಾನ ಕಳಿಸ್ಕೊಡೋ ಅವಕಾಶ ಅದೃಷ್ಟನ ನಾನು ಹೇಗ್ ಬಿಟ್ಕೊಡ್ತೀನಿ? ಅದೇ ಶೋಭನದ್ ರೂಮ್ಗೆ ಗಂಗಾನ್ ಕಳಿಸೋ ಅವಕಾಶ ಅಂತ. ನೀವ್ ಬದಲಾಗಿ ಅದೆಲ್ಲ ಮಾಡ್ತೀವಿ ಅಂದ್ರೆ ನಾವು ಮಾತ್ರ ಯಾಕೆ ಬೇಡ ಅಂತೀವಿ? ನಿಮ್ ಕೈಯಾರನೆ ಎಲ್ಲ ಮಾಡಿ ಚಿಕ್ಕಮ್ಮ. ಎಲ್ಲ ನನ್ ಕೈಯಾರನೆ ಮಾಡ್ತೀನಿ ಗಂಗಾ. ದೇವ್ರು ನನಗೆ ಸರಿಯಾದ ವರನೇ ಕೊಟ್ಟಿದ್ದಾನೆ. ವರನ ಏನು ಹೇಳ್ತಿದ್ದಾಳೆ? ಓಕೆ ಅತ್ತೆ, ನಿಮ್ಮಿಷ್ಟ. ಇನ್ನೇನ್ ಮತ್ತೆ? ಸರ್, ಒಂದ್ಸಾರಿ ನನಗೆ ಗಿಂಟಿ. ಯಾಕೆ ನಾಣಿ? ನಾನು ಕಂಡಿದ್ದು ಕನ್ಸೋ ನಿಜನ ತಿಳ್ಕೊಳಕ್ಕೆ. ನಿಜನೇ ಸರ್.